ಗದಗ ಗದಗದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಶಾಸಕ ಡಾಕ್ಟರ್ ಎಚ್.ಕೆ. ಪಾಟೀಲ್ರಿಗೆ ಸಚಿವ ಸ್ಥಾನ ನೀಡದಿರುವುದನ್ನು ಖಂಡಿಸಿ ನಗರಸಭೆಯ ಹಲವು ಕಾಂಗ್ರೆಸ್ ಸದಸ್ಯರು ಹಾಗೂ ನಾಮನಿರ್ದೇಶಿತ ಸದಸ್ಯರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಸಾಮೂಹಿಕ ರಾಜೀನಾಮೆಯನ್ನು ಸಲ್ಲಿಸಿದರು. ಎಚ್.ಕೆ. ಪಾಟೀಲರ ಹಿರಿತನಕ್ಕೆ ಗೌರವ ನೀಡಿ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಸದಸ್ಯರು ಆಗ್ರಹಿಸಿದ್ದಾರೆ. ರಾಜೀನಾಮೆ ಕೊಡಕ್ಕೆ ಸಿದ್ಧ. ಗುಡಿಯ ದೇವರಿಲ್ಲಾರ ನಾವು ಪೂಜಾರಿಗಳು ಏನು ಮಾಡಂದ್ರೆ ಅದಕ್ಕೆ ನಾನು ಮನ ನೊಂದು ರಾಜೀನಾಮೆ ನೀಡುತ್ತಿದ್ದೆ. ರಾಜಕಾರಣದೊಳಗೆ ನಮ್ಮ ಎಸ್.ಕೆ. ಪಾಟೀಲ್ ಸಾಹೇಬರು ಅದರೊಳಗೆ 1 ನಂಬರು ಅವರೇ ಇಲ್ಲ ಅಂತಂದ್ರೆ ನಾವ್ಯಾಕೆ ನಗರಸಭೆ ನಾಮನಿರ್ದೇಶಿತರಾಗಿರ್ಬೇಕಂತಂದ್ರೆ ಇವತ್ತು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಾಜೀನಾಮೆ ಕೊಡುತ್ತಿದ್ದೇನೆ. 17 ಮಂದಿ ನಾಮಿನೇಟ್ 5 ಮಂದಿ ಕೂಡಿ 22 ಮಂದಿ ನಗರಸಭೆ ಸದಸ್ಯರ ಇವತ್ತು ಜಿಲ್ಲಾಧಿಕಾರಿಗಳು ರಾಜೀನಾಮೆ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ನಮ್ಗೆ ಭಾಳ ಆಗೈತಿ. ಯಾಕಂತಂದ್ರೆ ಎಚ್.ಕೆ. ಪಾಟೀಲ್ ಸಾಹೇಬ್ರಿಗೆ ಇವತ್ತು ನಾವು ಇದೆಲ್ಲ ಸ್ಟ್ರೈಕ್ ಮಾಡಿ ಸಚಿವ ಸ್ಥಾನ ನಾವು ಕೊಡ್ರಿ, ನಗರಸಭೆ ಸದಸ್ಯರು ರಾಜೀನಾಮೆ ಕೊಡ್ರಿ ಅಂಥೇಳಿ ನಾವು ಇವತ್ತು ಕೇಳಾವಂತೀವಿ. ಆದರೆ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್ರ ಒಂದು ಮುಖ್ಯಮಂತ್ರಿ ಸ್ಥಾನ ಅವ್ರಿಗೆ ಸಿಗಬೇಕು. ಎಚ್.ಕೆ. ಪಾಟೀಲ್ ಸಾಹೇಬ್ರಿಗೆ ಅಂಥ ಒಂದು ನಾಯಕಗೆ ತಾವು ಇವತ್ತಿನ ದಿವಸನಾಗ ಸಚಿವ ಸ್ಥಾನ ಕೊಳ್ಳಿಲ್ಲ. 2ನೇ ಹಂತದಲ್ಲಿ ನಾವು 2ನೇ ಹಂತದಲ್ಲಿ ನಮ್ಮ ಸಾಹೇಬ್ರಿಗೆ ಸಚಿವ ಸ್ಥಾನ ಸಿಗತ್ತಂತ ಹೇಳಿ ನಾವು ಇವತ್ತು ತಿಳ್ಕೊಂಡಿದ್ದೀವಿ. ಆದ್ರೆ ಸಚಿವ ಸ್ಥಾನ ಸಿಗಲಿಲ್ಲ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್ರಿಗೆ. ನಮ್ಗೆ ಉತ್ತರ ಕರ್ನಾಟಕಕ್ಕೆ ಭಾಳ ಒಂದು ದೊಡ್ಡ ಅನ್ಯಾಯ ಆಗೈತಿ. ಅವರು ಮೈಸೂರು ಕಡೆ, ಹಾಸನ ಕಡೆ, ಬೆಂಗಳೂರು ಕಡೆ, ಗುಲ್ಬರ್ಗ ಕಡೆ ಅಲ್ಲೇ ಇವತ್ತು ನಿನ್ನೆ ಆದಂಥ ಕ್ಯಾಬಿನೆಟ್ ಸಚಿವ ಸ್ಥಾನದ ಒಳಗೆ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್ರ ಹೆಸರು ಇರದೇ ಇರೋದ್ರಿಂದ ನಮಗೆ ಬಹಳ ನೋವಾಗಿದೆ. ನಮ್ಮ ಉತ್ತರ ಕರ್ನಾಟಕದ ಭಾಗಕ್ಕೆ ನೋವು ಉಂಟು ಮಾಡೈತಿ. ಅದಕ್ಕೆ ನಾವು 1ನೇ ಇದ್ರೊಳಗನ ಲಿಸ್ಟ್ನೊಳಗೆ ನಮ್ಮ ಸಾಹೇಬ್ರ ಹೆಸರು ಬರ್ತೈತೆ ಅಂತೇಳಿ ನಾವು ಸಮಾಧಾನದಿಂದ ಇದ್ವಿ. ಈ 2ನೇ ಅವಧಿ ಒಳಗನೂ ಒಂದು ಸಚಿವ ಸ್ಥಾನ ಕೊಡದೇ ಇರೋದು ಭಾಳ ಅನ್ಯಾಯ. ಆ ಅನ್ಯಾಯನ ಖಂಡಿಸಿ ನಾವು ಇವತ್ತು ಅವರಿಗೆ ಇರಲಾರ್ದಂಥ ಸಚಿವ ಸ್ಥಾನ ನಮಗೆ ನಗರಸಭಾ ಸದಸ್ಯರಾಗಿ ನಾವು ಮುಂದುವರೆಯೋಕ್ಕೆ ನಮಗೆ ಮನಸ್ಸಾಗಲಾರ್ದ ನಾವು ಇವತ್ತು ಎಲ್ಲ 22 ಜನನೂ ನಗರಸಭಾ ಸದಸ್ಯರು ನಾವು ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದೀವಿ. ಇದು ಪಕ್ಷ ಇದನ್ನು ಪರಿಗಣಿಸಬೇಕು. ಯಾಕಂದರೆ ನಮ್ಮ ಎಚ್.ಕೆ. ಪಾಟೀಲರು ಒಂದು ದೊಡ್ಡ ಧೀಮಂತ ನಾಯಕರು, ರಾಷ್ಟ್ರ ನಾಯಕರು. ಅವರು ಪಕ್ಷದ ಒಂದು ಕೊಟ್ಟಂಥ ಒಂದು ಯಾವುದೇ ಜವಾಬ್ದಾರಿ ಆಗಲಿ, ಹಿಂದೆ ಮಹಾರಾಷ್ಟ್ರ ಒಂದು ಉಸ್ತುವಾರಿ ಕೊಟ್ಟಾಗೂ ಕೂಡ ಅವರು ಭಾಳ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಅದನ್ನು ನಿಭಾಯಿಸಿದರು. ಅವರು ನೀರಾವರಿ ಸಚಿವರಾದಾಗೂ ಭಾಳ ಒಂದು ದಕ್ಷ ಆಡಳಿತಗಾರರಾಗಿ ಕೆಲಸ ಮಾಡಿದರು. ಗ್ರಾಮೀಣ ಅಭಿವೃದ್ಧಿ ಸಚಿವರಾದಾಗೂ ಅವರು